ಕದನ ವಿರಾಮ ಎಷ್ಟು ಸೌಂಡ್ ಮಾಡ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಸೌಂಡ್ ಮಾಡ್ತಾ ಇರೋದು ವಿಶ್ವಾಸದ್ರೋಹ. ಯಾರು ಯಾರಿಗೆ ವಿಶ್ವಾಸದ್ರೋಹ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಹಾಗಿದ್ರೆ ಮತ್ತೆ ಹಳೆ ಬುದ್ಧಿಯನ್ನ ತೋರಿಸ್ತಾ ಅಮೆರಿಕ, ಇಸ್ರೇಲ್ ಸಂಧಾನ ಮಾತುಕತೆಗೆ ಕರೆದು ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡ್ತಾ ಕದನ ವಿರಾಮ ಘೋಷಣೆ ಮಾಡಿದ ನಂತರವೂ ಕೂಡ ಮಿಸೈಲ್ ಅಟ್ಯಾಕಿಂಗ್ ಯಾಕೆ? ಇದು ಈಗ ಇರಾನ್ ಅವರ ಪ್ರಶ್ನೆ. ಕಳೆದ 2 ಬಾರಿ ಇರಾನ್ಗೆ ಇದೇ ರೀತಿಯ ಅನುಭವ ಆಗಿದೆ. ಆದಾಗ್ಯೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ನಾವು ಅಂತ ಇರಾನ್ನವರು ಹೇಳ್ತಿದ್ದಾರೆ. ಈ ಕಾರಣದಿಂದಲೇ ಸಂಧಾನಕ್ಕೆ ಇರಾನ್, ಖಮೇನಿ ಮುಂದಾಗಿರಲಿಲ್ಲ. ಆಗ ಕೊನೆಗೆ ಚೀನಾ ಮಧ್ಯಸ್ಥಿಕೆಯಿಂದ ಮನಸ್ಸು ಬದಲಿಸಿದ್ರು. ಈಗ ಸೀಸ್ ಫೈರ್ ಸಂಧಾನದಲ್ಲೂ ಕೂಡ ತದ್ವಿರುದ್ಧದ ಹೇಳಿಕೆಗಳು ಕೇಳಿಬಂದು ಎಲ್ಲೆಡೆಯೂ ಶಾಂತಿ ನೆಲೆಸಲಿ, ಮಾತುಕತೆಯ ಮೂಲಕ ಸಂಧಾನ ಮಾಡ್ಕೊಳ್ಳೋಣ ಅಂತ ಹೇಳಿದಂತವರು ಸೌತ್ ಲೆಬನಾನ್ನಲ್ಲಿ ಮಿಸೈಲ್ ಅಟ್ಯಾಕ್ ಮಾಡಿದ್ ಯಾಕೆ ಅನ್ನುವಂಥದ್ದು ಇರಾನ್ ಅವರ ಪ್ರಶ್ನೆ. ಲೆಬನಾನ್ ಈ ಸಂಧಾನದ ವ್ಯಾಪ್ತಿಗೆ ಬರಲ್ಲ ಅನ್ನುವಂಥದ್ದು ಇಸ್ರೇಲ್ನವರ ವಾದ. ಲೆಬನಾನ್ಗೆ ಕದನ ವಿರಾಮ ಇಲ್ಲ ಅಂತ ಇಸ್ರೇಲ್ನವರು ಹೇಳ್ತಾ ಇದ್ದಾರೆ. ನಿಮ್ಮ ಸೀಸ್ ಫೈರ್ ಡಿಕ್ಲರೇಷನ್ ಅಲ್ಲಿ ಲೆಬನಾನ್ ಇಲ್ವೇ ಇಲ್ಲ. ನಾವು ಲೆಬನಾನ್ ಮೇಲೆ ದಾಳಿ ಮಾಡ್ತೀವಿ, ಅದಕ್ಕೂ ಸೀಸ್ ಫೈರ್ಗೆ ಸಂಬಂಧ ಏನು ಅಂತ ಇಸ್ರೇಲ್ ಅವರು ಕೇಳ್ತಾ ಇದ್ದಾರೆ. ಆದ್ರೆ ಇರಾನ್ ಹೇಳ್ತಾ ಇರೋದು ಲೆಬನಾನ್ ನಮ್ಮ ಸಪೋರ್ಟಿವ್ ಸಂಘಟನೆ, ಅಂದ್ರೆ ಹಿಜ್ಬುಲ್ಲಾ, ನೀವು ಅಲ್ಲಿ ದಾಳಿ ಮಾಡುವಂತಿಲ್ಲ, ಎಲ್ಲ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಬೇಕು ಅನ್ನುವಂಥದ್ದು ಸೀಸ್ ಫೈರ್ ಅಲ್ಲಿ ಇದೆ, ನೀವು ಅದನ್ನ ಉಲ್ಲಂಘನೆ ಮಾಡಿದ್ದೀರಿ ಅಂತ ಇರಾನ್ ಹೇಳ್ತಾ ಇದೆ. ಅಮೆರಿಕ ಕೂಡ ನಮ್ಮ ಮಾತು ಒಪ್ಪಿದೆ ಅಂತ ನೇತನ್ಯಾಹು ಹೇಳ್ತಾ ಇದ್ದಾರೆ. ಯಾವುದಕ್ಕೆ ಅಂತಂದ್ರೆ ಲೆಬನಾನ್ ಈ ಸೀಸ್ ಫೈರ್ ಅಂದ್ರೆ ಈ ಷರತ್ತುಗಳ ಆಚೆ ಇದೆ, ಈ ಲೆಬನಾನ್ ಇದಕ್ಕೆ ಒಳಪಟ್ಟಿಲ್ಲ ಅನ್ನುವಂತ ಮಾತನ್ನ ಅಮೆರಿಕ ಕೂಡ ಒಪ್ಕೊಂಡಿದೆ ಅಂತ ನೇತನ್ಯಾಹು ಹೇಳ್ತಾ ಇದ್ದಾರೆ. ಆದ್ರೆ ಇಸ್ರೇಲ್ನ ವಾದವನ್ನ ಒಪ್ಪೋದಕ್ಕೆ ಸುತಾರಾಮ್ ಸಿದ್ಧ ಇಲ್ಲ ಈ ಇರಾನ್ ಮತ್ತು ಪಾಕ್. ಅಣ್ತಮ್ಮಂದ್ರಲ್ಲ, ಅವರೆಲ್ಲ ಬ್ರದರ್ಸ್ ಅಲ್ಲ, ಹಿಂಗಾಗಿ ಅವರು ಒಪ್ಪಲ್ಲ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗೆ ಇರಾನ್ ಕಿಡಿ ಕಾರ್ತಾ ಇದೆ. ಸಂಧಾನ ಅಥವಾ ಸಮರ ಒಂದನ್ನ ಆಯ್ಕೆ ಮಾಡಿ. ಸಂಧಾನ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಎಲ್ಲ ಕಡೆ ದಾಳಿ ನಿಲ್ಲಿಸಿ, ಸಮರ ಮಾಡಬೇಕು ಅಂತಂದ್ರೆ ದಾಳಿ ಮುಂದುವರಿಸಿ ನಿಲ್ಲಿಸೋರು ನಾವು ಅಂತ ಇರಾನ್ ಹೇಳ್ತಾ ಇದೆ. ಟ್ರಂಪ್ಗೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಈಗ ವಾರ್ನ್ ಮಾಡಿದ್ದಾರೆ. ಸಂಧಾನವೋ ಸಮರವೋ ನೀವು ಡಿಸೈಡ್ ಮಾಡಿ. ಸಂಧಾನ ಅಂತಂದ್ರೆ ಮಾತುಕತೆಗೆ ಬನ್ನಿ, ಸಮರ ಅಂತ ಡಿಸೈಡ್ ಮಾಡಿದ್ರೆ ಸಮರ ಮಾಡಿ. ಅದನ್ನ ಯಾವಾಗ ನಿಲ್ಲಿಸಬೇಕು, ಹೇಗೆ ನಿಲ್ಲಿಸಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಅಲ್ಲಿಗೆ ಈ ಕದನ ವಿರಾಮ 2 ದಿನಕ್ಕೆ ಮುಗಿದು ಹೋಯಿತಾ? ನಾಳೆ ಸಭೆ ನಡೆಯುತ್ತೆ. ಕದನ ವಿರಾಮ ಎಷ್ಟು ಸೌಂಡ್ ಮಾಡ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಸೌಂಡ್ ಮಾಡ್ತಾ ಇರೋದು ವಿಶ್ವಾಸದ್ರೋಹ. ಯಾರು ಯಾರಿಗೆ ವಿಶ್ವಾಸದ್ರೋಹ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಹಾಗಿದ್ರೆ ಮತ್ತೆ ಹಳೆ ಬುದ್ಧಿಯನ್ನ ತೋರಿಸ್ತಾ ಅಮೆರಿಕ, ಇಸ್ರೇಲ್ ಸಂಧಾನ ಮಾತುಕತೆಗೆ ಕರೆದು ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡ್ತಾ ಕದನ ವಿರಾಮ ಘೋಷಣೆ ಮಾಡಿದ ನಂತರವೂ ಕೂಡ ಮಿಸೈಲ್ ಅಟ್ಯಾಕಿಂಗ್ ಯಾಕೆ? ಇದು ಈಗ ಇರಾನ್ ಅವರ ಪ್ರಶ್ನೆ. ಕಳೆದ 2 ಬಾರಿ ಇರಾನ್ಗೆ ಇದೇ ರೀತಿಯ ಅನುಭವ ಆಗಿದೆ. ಆದಾಗ್ಯೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ನಾವು ಅಂತ ಇರಾನ್ನವರು ಹೇಳ್ತಿದ್ದಾರೆ. ಈ ಕಾರಣದಿಂದಲೇ ಸಂಧಾನಕ್ಕೆ ಇರಾನ್, ಖಮೇನಿ ಮುಂದಾಗಿರಲಿಲ್ಲ. ಆಗ ಕೊನೆಗೆ ಚೀನಾ ಮಧ್ಯಸ್ಥಿಕೆಯಿಂದ ಮನಸ್ಸು ಬದಲಿಸಿದ್ರು. ಈಗ ಸೀಸ್ ಫೈರ್ ಸಂಧಾನದಲ್ಲೂ ಕೂಡ ತದ್ವಿರುದ್ಧದ ಹೇಳಿಕೆಗಳು ಕೇಳಿಬಂದು ಎಲ್ಲೆಡೆಯೂ ಶಾಂತಿ ನೆಲೆಸಲಿ, ಮಾತುಕತೆಯ ಮೂಲಕ ಸಂಧಾನ ಮಾಡ್ಕೊಳ್ಳೋಣ ಅಂತ ಹೇಳಿದಂತವರು ಸೌತ್ ಲೆಬನಾನ್ನಲ್ಲಿ ಮಿಸೈಲ್ ಅಟ್ಯಾಕ್ ಮಾಡಿದ್ ಯಾಕೆ ಅನ್ನುವಂಥದ್ದು ಇರಾನ್ ಅವರ ಪ್ರಶ್ನೆ. ಲೆಬನಾನ್ ಈ ಸಂಧಾನದ ವ್ಯಾಪ್ತಿಗೆ ಬರಲ್ಲ ಅನ್ನುವಂಥದ್ದು ಇಸ್ರೇಲ್ನವರ ವಾದ. ಲೆಬನಾನ್ಗೆ ಕದನ ವಿರಾಮ ಇಲ್ಲ ಅಂತ ಇಸ್ರೇಲ್ನವರು ಹೇಳ್ತಾ ಇದ್ದಾರೆ. ನಿಮ್ಮ ಸೀಸ್ ಫೈರ್ ಡಿಕ್ಲರೇಷನ್ ಅಲ್ಲಿ ಲೆಬನಾನ್ ಇಲ್ವೇ ಇಲ್ಲ. ನಾವು ಲೆಬನಾನ್ ಮೇಲೆ ದಾಳಿ ಮಾಡ್ತೀವಿ, ಅದಕ್ಕೂ ಸೀಸ್ ಫೈರ್ಗೆ ಸಂಬಂಧ ಏನು ಅಂತ ಇಸ್ರೇಲ್ ಅವರು ಕೇಳ್ತಾ ಇದ್ದಾರೆ. ಆದ್ರೆ ಇರಾನ್ ಹೇಳ್ತಾ ಇರೋದು ಲೆಬನಾನ್ ನಮ್ಮ ಸಪೋರ್ಟಿವ್ ಸಂಘಟನೆ, ಅಂದ್ರೆ ಹಿಜ್ಬುಲ್ಲಾ, ನೀವು ಅಲ್ಲಿ ದಾಳಿ ಮಾಡುವಂತಿಲ್ಲ, ಎಲ್ಲ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಬೇಕು ಅನ್ನುವಂಥದ್ದು ಸೀಸ್ ಫೈರ್ ಅಲ್ಲಿ ಇದೆ, ನೀವು ಅದನ್ನ ಉಲ್ಲಂಘನೆ ಮಾಡಿದ್ದೀರಿ ಅಂತ ಇರಾನ್ ಹೇಳ್ತಾ ಇದೆ. ಅಮೆರಿಕ ಕೂಡ ನಮ್ಮ ಮಾತು ಒಪ್ಪಿದೆ ಅಂತ ನೇತನ್ಯಾಹು ಹೇಳ್ತಾ ಇದ್ದಾರೆ. ಯಾವುದಕ್ಕೆ ಅಂತಂದ್ರೆ ಲೆಬನಾನ್ ಈ ಸೀಸ್ ಫೈರ್ ಅಂದ್ರೆ ಈ ಷರತ್ತುಗಳ ಆಚೆ ಇದೆ, ಈ ಲೆಬನಾನ್ ಇದಕ್ಕೆ ಒಳಪಟ್ಟಿಲ್ಲ ಅನ್ನುವಂತ ಮಾತನ್ನ ಅಮೆರಿಕ ಕೂಡ ಒಪ್ಕೊಂಡಿದೆ ಅಂತ ನೇತನ್ಯಾಹು ಹೇಳ್ತಾ ಇದ್ದಾರೆ.
ಆದ್ರೆ ಇಸ್ರೇಲ್ನ ವಾದವನ್ನ ಒಪ್ಪೋದಕ್ಕೆ ಸುತಾರಾಮ್ ಸಿದ್ಧ ಇಲ್ಲ ಈ ಇರಾನ್ ಮತ್ತು ಪಾಕ್. ಅಣ್ತಮ್ಮಂದ್ರಲ್ಲ, ಅವರೆಲ್ಲ ಬ್ರದರ್ಸ್ ಅಲ್ಲ, ಹಿಂಗಾಗಿ ಅವರು ಒಪ್ಪಲ್ಲ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗೆ ಇರಾನ್ ಕಿಡಿ ಕಾರ್ತಾ ಇದೆ. ಸಂಧಾನ ಅಥವಾ ಸಮರ ಒಂದನ್ನ ಆಯ್ಕೆ ಮಾಡಿ. ಸಂಧಾನ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಎಲ್ಲ ಕಡೆ ದಾಳಿ ನಿಲ್ಲಿಸಿ, ಸಮರ ಮಾಡಬೇಕು ಅಂತಂದ್ರೆ ದಾಳಿ ಮುಂದುವರಿಸಿ ನಿಲ್ಲಿಸೋರು ನಾವು ಅಂತ ಇರಾನ್ ಹೇಳ್ತಾ ಇದೆ. ಟ್ರಂಪ್ಗೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಈಗ ವಾರ್ನ್ ಮಾಡಿದ್ದಾರೆ. ಸಂಧಾನವೋ ಸಮರವೋ ನೀವು ಡಿಸೈಡ್ ಮಾಡಿ. ಸಂಧಾನ ಅಂತಂದ್ರೆ ಮಾತುಕತೆಗೆ ಬನ್ನಿ, ಸಮರ ಅಂತ ಡಿಸೈಡ್ ಮಾಡಿದ್ರೆ ಸಮರ ಮಾಡಿ. ಅದನ್ನ ಯಾವಾಗ ನಿಲ್ಲಿಸಬೇಕು, ಹೇಗೆ ನಿಲ್ಲಿಸಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಅಲ್ಲಿಗೆ ಈ ಕದನ ವಿರಾಮ 2 ದಿನಕ್ಕೆ ಮುಗಿದು ಹೋಯ್ತಾ? ನಾಳೆ ಸಭೆ ನಡೆಯುತ್ತೆ. ಕದನ ವಿರಾಮ ಎಷ್ಟು ಸೌಂಡ್ ಮಾಡ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಸೌಂಡ್ ಮಾಡ್ತಾ ಇರೋದು ವಿಶ್ವಾಸದ್ರೋಹ. ಯಾರು ಯಾರಿಗೆ ವಿಶ್ವಾಸದ್ರೋಹ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಹಾಗಿದ್ರೆ ಮತ್ತೆ ಹಳೆ ಬುದ್ಧಿಯನ್ನ ತೋರಿಸ್ತಾ ಅಮೆರಿಕ ಇಸ್ರೇಲ್ ಸಂಧಾನ ಮಾತುಕತೆಗೆ ಕರೆದು ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡ್ತಾ ಕದನ ವಿರಾಮ ಘೋಷಣೆ ಮಾಡಿದ ನಂತರವೂ ಕೂಡ ಮಿಸೈಲ್ ಅಟ್ಯಾಕಿಂಗ್ ಯಾಕೆ? ಇದು ಈಗ ಇರಾನ್ ಅವರ ಪ್ರಶ್ನೆ. ಕಳೆದ 2 ಬಾರಿ ಇರಾನ್ಗೆ ಇದೇ ರೀತಿಯ ಅನುಭವ ಆಗಿದೆ. ಆದಾಗ್ಯೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ನಾವು ಅಂತ ಇರಾನ್ನವರು ಹೇಳ್ತಿದ್ದಾರೆ. ಈ ಕಾರಣದಿಂದಲೇ ಸಂಧಾನಕ್ಕೆ ಇರಾನ್ ಖಮೇನಿ ಮುಂದಾಗಿರಲಿಲ್ಲ. ಆಗ ಕೊನೆಗೆ ಚೀನಾ ಮಧ್ಯಸ್ಥಿಕೆಯಿಂದ ಮನಸ್ಸು ಬದಲಿಸಿದ್ರು. ಈಗ ಸೀಸ್ ಫೈರ್ ಸಂಧಾನದಲ್ಲೂ ಕೂಡ ತದ್ವಿರುದ್ಧದ ಹೇಳಿಕೆಗಳು ಕೇಳಿಬಂದು ಎಲ್ಲೆಡೆಯೂ ಶಾಂತಿ ನೆಲೆಸಲಿ, ಮಾತುಕತೆಯ ಮೂಲಕ ಸಂಧಾನ ಮಾಡ್ಕೊಳ್ಳೋಣ ಅಂತ ಹೇಳಿದಂತವರು ಸೌತ್ ಲೆಬನಾನ್ನಲ್ಲಿ ಮಿಸೈಲ್ ಅಟ್ಯಾಕ್ ಮಾಡಿದ್ ಯಾಕೆ ಅನ್ನುವಂಥದ್ದು ಇರಾನ್ ಅವರ ಪ್ರಶ್ನೆ. ಲೆಬನಾನ್ ಈ ಸಂಧಾನದ ವ್ಯಾಪ್ತಿಗೆ ಬರಲ್ಲ ಅನ್ನುವಂಥದ್ದು ಇಸ್ರೇಲ್ನವರ ವಾದ. ಲೆಬನಾನ್ಗೆ ಕದನ ವಿರಾಮ ಇಲ್ಲ ಅಂತ ಇಸ್ರೇಲ್ನವರು ಹೇಳ್ತಾ ಇದ್ದಾರೆ. ನಿಮ್ಮ ಸೀಸ್ ಫೈರ್ ಡಿಕ್ಲರೇಷನ್ ಅಲ್ಲಿ ಲೆಬನಾನ್ ಇಲ್ವೇ ಇಲ್ಲ. ನಾವು ಲೆಬನಾನ್ ಮೇಲೆ ದಾಳಿ ಮಾಡ್ತೀವಿ, ಅದಕ್ಕೂ ಸೀಸ್ ಫೈರ್ಗೆ ಸಂಬಂಧ ಏನು ಅಂತ ಇಸ್ರೇಲ್ ಅವರು ಕೇಳ್ತಾ ಇದ್ದಾರೆ. ಆದ್ರೆ ಇರಾನ್ ಹೇಳ್ತಾ ಇರೋದು ಲೆಬನಾನ್ ನಮ್ಮ ಸಪೋರ್ಟಿವ್ ಸಂಘಟನೆ, ಅಂದ್ರೆ ಹಿಜ್ಬುಲ್ಲಾ, ನೀವು ಅಲ್ಲಿ ದಾಳಿ ಮಾಡುವಂತಿಲ್ಲ, ಎಲ್ಲ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಬೇಕು ಅನ್ನುವಂಥದ್ದು ಸೀಸ್ ಫೈರ್ ಅಲ್ಲಿ ಇದೆ, ನೀವು ಅದನ್ನ ಉಲ್ಲಂಘನೆ ಮಾಡಿದ್ದೀರಿ ಅಂತ ಇರಾನ್ ಹೇಳ್ತಾ ಇದೆ. ಅಮೆರಿಕ ಕೂಡ ನಮ್ಮ ಮಾತು ಒಪ್ಪಿದೆ ಅಂತ ನೇತನ್ಯಾಹು ಹೇಳ್ತಾ ಇದ್ದಾರೆ. ಯಾವುದಕ್ಕೆ ಅಂತಂದ್ರೆ ಲೆಬನಾನ್ ಈ ಸೀಸ್ ಫೈರ್ ಅಂದ್ರೆ ಈ ಷರತ್ತುಗಳ ಆಚೆ ಇದೆ, ಈ ಲೆಬನಾನ್ ಇದಕ್ಕೆ ಒಳಪಟ್ಟಿಲ್ಲ ಅನ್ನುವಂತ ಮಾತನ್ನ ಅಮೆರಿಕ ಕೂಡ ಒಪ್ಕೊಂಡಿದೆ ಅಂತ ನೇತನ್ಯಾಹು ಹೇಳ್ತಾ ಇದ್ದಾರೆ. ಆದ್ರೆ ಇಸ್ರೇಲ್ನ ವಾದವನ್ನ ಒಪ್ಪೋದಕ್ಕೆ ಸುತಾರ